ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಏನಿದೆ, ಸೂಪರ್ ಪೊಸಿಷನ್ ಥಿಯರಮ್. ಸೊ ವೈರ್ಲೆಸ್ PSI ಕರ್ನಾಟಕ 2020 ರಿಕ್ರೂಟ್ಮೆಂಟ್. ಸೊ ಇದು ಪ್ಲೇಲಿಸ್ಟಲ್ಲಿ ಇದು 10th ವಿಡಿಯೋ ಇದೆ ಅನ್ಕೊತೀನಿ. ಓಕೆ, ಸೊ ಆಲ್ರೆಡಿ ನಾವು ಬಹಳಷ್ಟು ಥಿಯರಮ್ ಮತ್ತು ಪ್ರೀವಿಯಸ್ ಇನ್ನು ಎಲೆಕ್ಟ್ರಾನಿಕ್ ಸಿಲೆಬಸ್ ಪರ್ಟಿಕ್ಯುಲರ್ ಆಗಿ 50 ಮಾರ್ಕ್ಸ್ ಕೇಳ್ತಾರೆ. ಸೊ ಅದರಲ್ಲಿರುವಂಥ ಎಲ್ಲ ವೀಡಿಯೋಸ್ನ ಕವರ್ ಮಾಡಿದ್ದೀವಿ. ಸೊ ನೀವಿನ್ನೂ ಆ ವೀಡಿಯೋಸ್ ನೋಡಿಲ್ಲ ಅಂತಂದರೆ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಸೊ ನಿಮಗೆ ಪಾರ್ಟ್ 1 ಪಾರ್ಟ್ 2 ಅಂತ ಹೀಗೆ ನೇಮ್ ಮಾಡಿರುವಂಥ ಥಂಬ್ನೇಲ್ ಸಿಗುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಆ ವೀಡಿಯೋಸನ್ನು ವಾಚ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ನಾವು ಏನು ಡಿಸ್ಕಸ್ ಮಾಡ್ತೀವಿ ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ಸೂಪರ್ ಪೊಸಿಷನ್ ಥಿಯರಮ್ ಅಂತ ಇದೆ. ಸೊ ಪ್ರೀವಿಯಸ್ ವಿಡಿಯೋ ನೋಡಿದ್ದು ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಅಂತ. ಸೊ ಅದು ಮ್ಯಾಕ್ಸಿಮಮ್ ಪವರ್ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತಿತ್ತು. ಓಕೆ, ಸೊ ಇವಾಗ ಸೂಪರ್ ಪೊಸಿಷನ್ ಥಿಯರಮ್ ಕೂಡ ನೆಟ್ವರ್ಕ್ ಅನಾಲಿಸಿಸ್ ಅಂತ ಏನಿರುತ್ತೆ, ಎಲೆಕ್ಟ್ರಿಕಲ್ ನೆಟ್ವರ್ಕ್ಸು, ಸೊ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಇದು ಯಾವಾಗ ಇಂಪಾರ್ಟೆಂಟ್ ಅಂದರೆ, ಒಂದು ಸರ್ಕ್ಯೂಟಲ್ಲಿ ಒಂದಕ್ಕಿಂತ ಹೆಚ್ಚು ಕರೆಂಟ್ ಅಥವಾ ವೋಲ್ಟೇಜ್ ಸೋರ್ಸಸ್ ಇದ್ದರೆ ಆವಾಗ ಸೂಪರ್ ಪೊಸಿಷನ್ ಥಿಯರಮ್ ಯೂಸ್ ಮಾಡಿ ಟೋಟಲ್ ಎಫೆಕ್ಟ್ ಏನಾಗುತ್ತೆ ಒಂದು ಕರೆಂಟ್ ಸೋರ್ಸಿಂದ ಇನ್ನೊಂದು ವೋಲ್ಟೇಜ್ ಸೋರ್ಸಿಂದ ಅದನ್ನು ನಾವು ಕಂಡ್ಕೊಳ್ಬೋದು. ಸೊ ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಥಿಯರಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ, ಮತ್ತು ಪ್ರೀವಿಯಸ್ ಇಯರಲ್ಲಿ ಏನು ಕೇಳಿದ್ದಾರೆ ಕ್ವಶನ್ಸು ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಆಲ್ ರೈಟ್. ಸೊ ನೆಕ್ಸ್ಟ್ ನೋಡೋಣ ಇವಾಗ. ಓಕೆ, ಇವಾಗ ನೋಡಿ ಸ್ಟೇಟ್ಮೆಂಟ್ ನೋಡೋಣ. ಫಸ್ಟ್ ಏನಿದೆ, ವಾಟ್ ಈಸ್ ದಿಸ್ ಥಿಯರಮ್? ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ವಶನ್ ವಿಚ್ ಕಮ್ಸ್ ಟು ಅವರ್ ಮೈಂಡ್ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಸಮ್ ಥಿಯರಮ್ ಈಸ್, ಏನಿದು ಥಿಯರಮ್, ಏನಕ್ಕೆ ಯೂಸ್ ಆಗುತ್ತೆ ಅಂತ. ಓಕೆ, ಸೊ ದ ಸೂಪರ್ಪೊಸಿಷನ್ ಥಿಯರಮ್ ಸ್ಟೇಟ್ಸ್ ದಟ್ ಫಾರ್ ಅ ಲೀನಿಯರ್ ಸಿಸ್ಟಮ್ ದ ರೆಸ್ಪಾನ್ಸ್ ಇನ್ ಎನಿ ಬ್ರಾಂಚ್ ಆಫ್ ಅ bilateral linear circuit having more than one independent source equals the algebraic sum of responses caused by each independent source acting alone, and then where all the independent sources are replaced by their internal impedances. So it is very important. All the other sources should be replaced by internal impedance. Okay, ಸೊ ಇದು ಸ್ಟೇಟ್ಮೆಂಟ್ ತುಂಬ ಕಾಂಪ್ಲಿಕೇಟೆಡ್ ಅಂತ ನಿಮಗೆ ಅನಿಸ್ಬೋದು. ಓಕೆ, ಸೊ ಏನೇನೋ ಬರೆದಿದ್ದಾರೆ ಇದರಲ್ಲಿ, ಲೀನಿಯರ್ ಸಿಸ್ಟಮು ಮತ್ತು ಲೀನಿಯರ್ ಸರ್ಕ್ಯೂಟ್ ಅಂತ. ಸೊ ಇದನ್ನು ನಾನು ನೆಕ್ಸ್ಟ್ ಒಂದು ಡಯಾಗ್ರಾಮ್ ಇದೆ, ಸೊ ಅದರ ಮುಖಾಂತರ ಸಿಂಪ್ಲಿಫೈ ಮಾಡಿ ನಿಮಗೆ ಅರ್ಥ ಮಾಡೋಕ್ಕೆ ಟ್ರೈ ಮಾಡಿಸ್ತೀನಿ. ಓಕೆ, ಸೊ ನೀವು ಜಸ್ಟ್ ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಸೂಪರ್ ಪೊಸಿಷನ್ ಥಿಯರಮ್ ಅನ್ನೋದು ಎರಡು ಸೋರ್ಸ್ ಇದ್ದರೆ ಒಂದು ಸರ್ಕ್ಯೂಟಲ್ಲಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಸೋರ್ಸ್ ಇದ್ದರೆ ಅವುಗಳ ಎಫೆಕ್ಟು ಹೇಗಾಗುತ್ತೆ ಅಂತ ಹೇಳುತ್ತೆ. ಅಷ್ಟೇ ಇರೋದು ಈ ಸೂಪರ್ ಪೊಸಿಷನ್ ಥಿಯರಮಲ್ಲಿ. ಅದನ್ನೇ ನಾವು ಒಂಥರ ನೀಟಾಗಿ ಫಾರ್ಮೆಟಲ್ಲಿ ಇಟ್ಟಾಗ ಈ ಥರ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಸೊ ಈ ಜಾಸ್ತಿ ಥಿಯರಮ್ ಸ್ಟೇಟ್ಮೆಂಟ್ ಎಲ್ಲ ನೀವು ಪೂರ್ತಿಯಾಗಿ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದ್ರ ಮೀನಿಂಗ್ ಗೊತ್ತಿದ್ರೆ ಸಾಕು, ನೀವು ಕ್ವಶನ್ಗೆ ಆನ್ಸರ್ನ ಮಾಡ್ಬೋದು. ಆಲ್ ರೈಟ್, ಸೊ ಈ ಡಯಾಗ್ರಾಮಲ್ಲಿ ನೋಡಿ, ಇದರಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ ಏನಿದು ಸೂಪರ್ ಪೊಸಿಷನ್ ಥಿಯರಮ್ ಅಂತ. ಆಲ್ ರೈಟ್, ಸೊ ಫಸ್ಟ್ ಸ್ಟೆಪ್ ನೋಡಿ, ಇದರಲ್ಲಿ ನೋಡಿ ಎರಡು ಸೋರ್ಸ್ ಇದೆ. ಒಂದು ವೋಲ್ಟೇಜ್ ಸೋರ್ಸ್ V1 ಅಂತ ಇದೆ, ಇನ್ನೊಂದು ವೋಲ್ಟೇಜ್ ಸೋರ್ಸು V2 ಅಂತ ಇದೆ. ಓಕೆ, ಸೊ ಇದೊಂದು ಜನರಲ್ ನೆಟ್ವರ್ಕ್ ಇದೆ. ಇದರಲ್ಲಿ R1, R2 ಮತ್ತು R3 ಅಂತ 3 ರೆಸಿಸ್ಟರ್ಸ್ ಇದೆ. ಆಲ್ ರೈಟ್, ಸೊ ಇದರಲ್ಲಿ ಏನಾಗುತ್ತೆ, ಈ ಎರಡುಗಳ ಎಫೆಕ್ಟನ್ನು ನಾವು ಫೈಂಡ್ ಔಟ್ ಮಾಡಬೇಕು. V1 ಮತ್ತು V2ನ ಕಂಬೈನ್ಡ್ ಎಫೆಕ್ಟ್ ಏನಾಗುತ್ತೆ ಈ ಸರ್ಕ್ಯೂಟಲ್ಲಿ ಅಂತ ಫೈಂಡ್ ಔಟ್ ಮಾಡಬೇಕು. ಆವಾಗ ಮಾಡಬೇಕಾಗಿರೋದು ಇಷ್ಟೇ, ನಾವು ಫಸ್ಟ್ ನಾವು V1 ಎಫೆಕ್ಟ್ ಏನಾಗುತ್ತೆ ಅಂತ ನೋಡೋಣ. ಆವಾಗ ಈ V2ನ ನಾವೇನು ಮಾಡಬೇಕು, ಈ ಸರ್ಕ್ಯೂಟ್ ಹೀಗಾಗುತ್ತೆ. ಸೊ ಇಂಟರ್ನಲ್ ರೆಸಿಸ್ಟೆನ್ಸಿಂದ ರೀಪ್ಲೇಸ್ ಮಾಡ್ತೀವಿ ಮತ್ತು ಈ ಥರ ಸರ್ಕ್ಯೂಟ್ ಕಂಪ್ಲೀಟ್ ಮಾಡ್ಕೊತೀವಿ, ಆಯಿತಾ. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಸ್ಮಾಲ್ r ಅಂತ ತೊಗೊಳ್ಳಿ, ಆಮೇಲೆ ಇದು 2 ಇರೋದ್ರಿಂದ R2 ಅಂತ ತೊಗೊಳ್ಳಿ. ಸೊ ಇವಾಗ ಈ ಸೋರ್ಸ್ ಇಲ್ಲಿ ಇರಲ್ಲ. ಓಕೆ, ಸೊ ಇದನ್ನು ರೀಪ್ಲೇಸ್ ಮಾಡಿ ನಾವು ಇಂಟರ್ನಲ್ ರೆಸಿಸ್ಟೆನ್ಸ್ ಹಾಕೊಳ್ತೀವಿ. ಅಂದರೆ ಜಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕೆ, ಪರ್ಟಿಕ್ಯುಲರ್ ಆಗಿ ಒಂದು ರಿಯಲ್ ಲೈಫ್ ಸರ್ಕ್ಯೂಟಲ್ಲಿ ನಾವೇನು ಚೇಂಜಸ್ ಮಾಡೋಕ್ಕಾಗಲ್ಲ, ಬಟ್ ಒಂದು ಪ್ರಾಬ್ಲಮ್ನ ಅಪ್ರೋಚ್ ಮಾಡೋ ರೀತಿ ಇದು. ಸೊ ಆವಾಗ ಈ ವೋಲ್ಟೇಜ್ ಸೋರ್ಸನ್ನು ತೆಗಿತೀವಿ. ಯಾವಾಗ ಫಸ್ಟ್ ವೋಲ್ಟೇಜ್ ಸೋರ್ಸ್, ಒಂದು ವೋಲ್ಟೇಜ್ ಸೋರ್ಸ್ನ ಎಫೆಕ್ಟ್ ನೋಡುವಾಗ ಇನ್ನೊಂದು ವೋಲ್ಟೇಜ್ ಸೋರ್ಸ್ನ ಇಂಟರ್ನಲ್ ರೆಸಿಸ್ಟೆನ್ಸಿಂದ ರೀಪ್ಲೇಸ್ ಮಾಡ್ತೀವಿ. ಅದನ್ನೇ ಬರೆದಿರೋದು R2 ಅಂತ. ಆವಾಗ ಇದರಲ್ಲಿ ಎಷ್ಟು ಫ್ಲೋ ಆಗುತ್ತೆ ಕರೆಂಟು, V1, ಇದು ಪರ್ಟಿಕ್ಯುಲರ್ ವೋಲ್ಟೇಜ್ ಇರುತ್ತೆ, 2 ವೋಲ್ಟ್ ಇದೆ ಅಂದ್ಕೊಳ್ಳಿ. 2 ಇದ್ದಾಗ ರೆಸಿಸ್ಟೆನ್ಸು ಇದು 2 ಇದೆ ಅಂತ ತಿಳ್ಕೊಳ್ಳಿ. 1 ಆಂಪಿಯರ್ ಕರೆಂಟು ಇದರಲ್ಲಿ ಪಾಸಿಟಿವಿಂದ ನೆಗೆಟಿವ್ ಕಡೆಗೆ ಈ ಥರ ಫ್ಲೋ ಆಗುತ್ತೆ. ಆಮೇಲೆ ಇಲ್ಲಿ ಬಂದು ಇದು ಸ್ಪ್ಲಿಟ್ ಆಗುತ್ತೆ, 0.5 ಆಂಪಿಯರ್ ಈ ಕಡೆ, 0.5 ಆಂಪಿಯರ್ ಈ ಕಡೆ ಹೋಗುತ್ತೆ ಅಂತ ನಾವೆಲ್ಲ ಅಸಂಪ್ಷನ್ಸ್ ಎಲ್ಲ ಮಾಡ್ತೀವಿ. ಸೊ ಇದರಿಂದ ತಿಳಿದು ಬರೋದು ಇಷ್ಟೇ, ನಮಗೆ ಒಂದು ವೋಲ್ಟೇಜ್ ಸೋರ್ಸ್ನ ಎಫೆಕ್ಟ್ ನಾವು ಕಂಡುಕೊಳ್ಳುವಾಗ ಇನ್ನೊಂದು ವೋಲ್ಟೇಜ್ ಸೋರ್ಸ್ನ
ನಾವು ಶಾರ್ಟ್ ಮಾಡಬೇಕಾಗುತ್ತೆ. ಅದನ್ನು ಇಂಟರ್ನಲ್ ರೆಸಿಸ್ಟೆನ್ಸಿಂದ ರೀಪ್ಲೇಸ್ ಮಾಡಬೇಕು. ಸೊ ಸಿಮಿಲರ್ಲಿ ಇನ್ನೊಂದು ಎಫೆಕ್ಟಲ್ಲಿ ಏನಾಗುತ್ತೆ, ಓಕೆ ಸೊ ನಾನು ಇದ್ರ ಬಗ್ಗೆ ಕಂಡುಕೊಂಡೆ, ಬಟ್ ಇವಾಗ ನಾನು ಇದ್ರ ಎಫೆಕ್ಟ್ ನೋಡಬೇಕು V2ದು. ಸೊ V2ದು ಎಫೆಕ್ಟ್ ಹೇಗಾಗುತ್ತೆ ಇದ್ರ ಮೇಲೆ ಅನ್ನುವಾಗ ನಾನು ಇದನ್ನು ಸೇಮ್ ಇಂಟರ್ನಲ್ ರೆಸಿಸ್ಟೆನ್ಸಿಂದ ರೀಪ್ಲೇಸ್ ಮಾಡಬೇಕು. ಸೊ ಇದು ನೋಡಿ, ಇಂಟರ್ನಲ್ ರೆಸಿಸ್ಟೆನ್ಸ್ ಇಲ್ಲಿ ನಾನು ಡ್ರಾ ಮಾಡ್ತಿದ್ದೀನಿ, ಮತ್ತು ಇದಕ್ಕೆ R1 ಅಂತ ನಾನು ನೇಮಿಂಗ್ ಮಾಡ್ತೀನಿ. ಸೊ ಆವಾಗ ಈ ವೋಲ್ಟೇಜ್ ಸೋರ್ಸು ಆ್ಯಕ್ಟಿಂಗಲ್ಲಿ ಇರಲ್ಲ, ಇದರ ಎಫೆಕ್ಟ್ ನಾವು ಕನ್ಸಿಡರ್ ಮಾಡಲ್ಲ. ಇದನ್ನು ಆಲ್ರೆಡಿ ನಾವು ಇಂಟರ್ನಲ್ ರೆಸಿಸ್ಟೆನ್ಸ್ R1ಇಂದ ರೀಪ್ಲೇಸ್ ಮಾಡಿದ್ದೀವಿ. ಸೊ ಆವಾಗ ಇದಿರುತ್ತೆ, ಇದರಿಂದ ಕರೆಂಟ್ ಪ್ರೊಡ್ಯೂಸ್ ಆಗಿ ಈ ಕಡೆ ಹರಿಯುತ್ತೆ. ಸೊ ಆ ಕರೆಂಟ್ನ ನಾನು I2 ಅಂತ ಕರಿತೀನಿ. ಸೊ ಈ ಕಡೆ ಬಂದಿದ್ದ ಕರೆಂಟನ್ನು I1 ಅಂತ ನಾನು ಕರಿಬೋದು. ಸೊ ಆವಾಗ ಈ ವೋಲ್ಟೇಜ್ ವ್ಯಾಲ್ಯೂ ಏನೋ ಕೊಟ್ಟಿರ್ತಾರೆ, R2 ವ್ಯಾಲ್ಯೂ ನಮ್ಗೆ ಗೊತ್ತಿರುತ್ತೆ. ಸೊ ಅದರಿಂದ ಓಮ್ಸ್ ಲಾ ಅಪ್ಲೈ ಮಾಡಿ ನಾವು ಈ ಬ್ರಾಂಚಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ, ಆಮೇಲೆ ಇದು ಸ್ಪ್ಲಿಟ್ ಆಗುತ್ತೆ ಈ ಕಡೆ ಅಂತ ಎಲ್ಲ ನೋಡ್ಬೋದು. ಸೊ ಅದರಿಂದ ಈ ಸೂಪರ್ ಪೊಸಿಷನ್ ಥಿಯರಮ್ ಅನ್ನೋದು ಇಷ್ಟೇ ಯೂಸ್ ಆಗೋದು. ಇದರಲ್ಲಿ ಎರಡು ವೋಲ್ಟೇಜ್, ಇದರಲ್ಲಿ ಎರಡೇ ತೊಗೊಂಡಿದ್ದೀನಿ, ಮೂರಿದ್ರೆ ಓಕೆ ಇಲ್ಲೊಂದು ವೋಲ್ಟೇಜ್ ಸೋರ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ V3 ಇದೆ ಅಂತ ಅಂದ್ಕೊಳ್ಳಿ. ಸೊ ಆವಾಗ ಇದ್ರ ಸೋರ್ಸ್ನ ಕನ್ಸಿಡರ್ ಮಾಡುವಾಗ ನಾನು ಇದನ್ನು ಕೂಡ ಇಂಟರ್ನಲ್ ರೆಸಿಸ್ಟೆನ್ಸಿಂದ ರೀಪ್ಲೇಸ್ ಮಾಡ್ತೀನಿ, ಇದನ್ನು ಕೂಡ ಇಂಟರ್ನಲ್ ರೆಸಿಸ್ಟೆನ್ಸಿಂದ ರೀಪ್ಲೇಸ್ ಮಾಡ್ತೀನಿ. ಸೊ ಇದರಲ್ಲಿ ಓವರಾಲ್ ನಾನು ಇಷ್ಟ ಹೇಳೋದು, ಸೂಪರ್ ಪೊಸಿಷನ್ ಥಿಯರಮ್ ಅನ್ನೋದು ಎರಡಕ್ಕಿಂತ ಹೆಚ್ಚು ಸೋರ್ಸ್ಗಳಿರುವಾಗ ಸರ್ಕ್ಯೂಟ್ನ ಮೇಲೆ ಒಂದು ಪರ್ಟಿಕ್ಯುಲರ್ ಸೋರ್ಸಿಂದ ಏನು ಪರಿಣಾಮ ಆಗುತ್ತೆ, ಆಮೇಲೆ ಟೋಟಲ್ ಎಫೆಕ್ಟ್ ಗೈಸ್ ಇದ್ರದ್ದು ಮತ್ತು V1 ಮತ್ತು V2 ಆ್ಯಡ್ ಮಾಡಿರೋ ಎಫೆಕ್ಟ್ ಏನಿರುತ್ತಲ್ಲ, ಸೊ ಅದಕ್ಕೆ ಸಮನಾಗಿರುತ್ತೆ ಅಂತ ಅರ್ಥ ಇಲ್ಲಿ. ಓಕೆ, ಸೊ ಸೂಪರ್ ಪೊಸಿಷನ್ ಥಿಯರಮ್ ಯೂಸ್ ಆಗೋದು ಇಷ್ಟೇ. ಸೊ ಐ ಹೋಪ್ ನಿಮಗೆ ಥಿಯರಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ಸೊ ನಾವು ಪ್ರಾಬ್ಲಮ್ ಇವಾಗ ನೋಡೋಣ. ಓಕೆ, ಸೊ ಪ್ರೀವಿಯಸ್ಲಿ ಆಸ್ಡ್ ಕ್ವಶನ್ಸ್ನ ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ನಾನು ಮಾಡೋದು ಈ ಥರ. ಸೊ ಥಿಯರಿ ಫಸ್ಟ್ ನಾವು ಡಿಸ್ಕಸ್ ಮಾಡ್ತೀವಿ, ಆಮೇಲೆ ಕ್ವಶನ್ಸ್ನ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನೀವು ನನ್ನ ಜೊತೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಗಾಯ್ಸ್. ಸೊ ವಿಡಿಯೋನ ಪಾಸ್ ಮಾಡಿ ಆನ್ಸರ್ನ ಕಮೆಂಟಲ್ಲಿ ಹಾಕಿ ಪ್ಲೀಸ್. ನಾನು ಪದೇ ಪದೇ ಕೇಳ್ತಿದ್ರು, ನೀವು ಜಾಸ್ತಿ ಜನ ಯಾರೂ ಕಮೆಂಟಲ್ಲಿ ಆನ್ಸರ್ಸ್ನ ಹಾಕ್ತಿಲ್ಲ. ಸೊ ಪ್ಲೀಸ್ ಹಾಕಿ, ನಮಗೂ ತುಂಬ ಖುಷಿಯಾಗುತ್ತೆ ಅದರಿಂದ. ಓಕೆ, ಸೊ ಫಸ್ಟ್ ಕ್ವಶನಿಗೆ ಬರೋಣ. In superposition theorem, when we consider the effect of one voltage source, all the other voltage sources are. ಏನು ಮಾಡ್ತೇವೆ, ಒಂದು ವೋಲ್ಟೇಜ್ ಸೋರ್ಸ್ನ ಕನ್ಸಿಡರ್ ಮಾಡಿದಾಗ ಇನ್ನೊಂದು ವೋಲ್ಟೇಜ್ ಸೋರ್ಸ್ನ ನಾವು ಏನು ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಶಾರ್ಟೆಡ್ ಅಂದರೆ ಶಾರ್ಟ್ ಮಾಡ್ತೀವ, ಓಪನ್ ಮಾಡ್ತೀವ, ರಿಮೂವ್ ಮಾಡ್ತೀವ, ಅಥವಾ ಅನ್ಡಿಸ್ಟ್ರಿಬ್ಯೂಟೆಡ್ ಅಂದರೆ ಅದನ್ನು ಡಿಸ್ಕ್ಲೋಸ್ ಮಾಡಲ್ವಾ ಅಂತ. ಓಕೆ, ಸೊ ಇದರಲ್ಲಿ ಸರಿಯಾದ ಉತ್ತರ ಶಾರ್ಟ್ ಮಾಡ್ತೀವಿ ಅಂತ. ಓಕೆ, ಸೊ ಅದನ್ನು ಇಂಟರ್ನಲ್ ಇಂಪಿಡೆನ್ಸಿಂದ ನಾವು ರೀಪ್ಲೇಸ್ ಮಾಡ್ತೀವಿ, ಅಂದರೆ ಅದನ್ನು ಶಾರ್ಟ್ ಸರ್ಕ್ಯೂಟ್ ಮಾಡ್ತೀವಿ ಅಲ್ಲಿ ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ಇಟ್ ಶುಡ್ ಬಿ ಶಾರ್ಟೆಡ್. ಓಕೆ, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಓಕೆ, ಸೊ ಇನ್ ಸೂಪರ್ಪೊಸಿಷನ್ ಥಿಯರಮ್ ವೆನ್ ವಿ ಕನ್ಸಿಡರ್ ದ ಎಫೆಕ್ಟ್ ಆಫ್ ಒನ್ ಕರೆಂಟ್ ಸೋರ್ಸ್ ಆಲ್ ದ ಅದರ್ ವೋಲ್ಟೇಜ್ ಸೋರ್ಸಸ್ ಆರ್. ಸೊ ಒಂದು ಕರೆಂಟ್ ಸೋರ್ಸನ್ನು ನಾವು ಸೂಪರ್ಪೊಸಿಷನ್ ಥಿಯರಮಲ್ಲಿ ಕನ್ಸಿಡರ್ ಮಾಡಿದಾಗ ಇನ್ನೊಂದು ಉಳಿದಿರುವಂಥ ಕರೆಂಟ್ ಸೋರ್ಸ್ನ ಏನು ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಓಪನ್, ಅಂದರೆ ಕರೆಂಟ್ ಸೋರ್ಸ್ ಇದ್ದರೆ ಓಪನ್ ಮಾಡ್ತೀವಿ, ವೋಲ್ಟೇಜ್ ಸೋರ್ಸ್ ಇದ್ದರೆ ಶಾರ್ಟ್ ಮಾಡ್ತೀವಿ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಇವಾಗ. ಸೊ ಇದು ನೋಡಿ, ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿರುವಂಥದ್ದು ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟೈಪ್ ಆಫ್ ಕ್ವಶನ್. ಸೊ ಈ ಥರ ಕ್ವಶನ್ಸ್ನ ಆಲ್ಮೋಸ್ಟ್ ಕೇಳ್ತಾರೆ. ಓಕೆ, ಸೊ ಇದರಲ್ಲಿ ನೋಡಿ, ಈ ಎರಡು ವೋಲ್ಟೇಜ್ ಸೋರ್ಸ್ ಇದೆ. ಸೊ 16 ವೋಲ್ಟ್ ಇದೆ ಮತ್ತು 10 ವೋಲ್ಟ್ ಅಂತ ಎರಡು ವೋಲ್ಟೇಜ್ ಸೋರ್ಸ್ ಇದೆ. ಇದು ಕರೆಂಟ್ ಸೋರ್ಸ್ ಇದೆ. ಸೊ ವೋಲ್ಟೇಜ್ ಸೋರ್ಸ್ ಮತ್ತು ಕರೆಂಟ್ ಸೋರ್ಸ್ ಹೇಗಿರುತ್ತೆ, ಸೊ ಒಂದು ರೌಂಡ್ ಕೊಟ್ಟು ಅದರಲ್ಲಿ ಆ್ಯರೋ ಮಾರ್ಕ್ ಈ ಥರ ಕೊಟ್ಟರೆ ಕರೆಂಟ್ ಸೋರ್ಸ್ ಅಂತ ಅನ್ಕೋಬೇಕು. ಆಮೇಲೆ ವೋಲ್ಟೇಜ್ ಸೋರ್ಸ್ ಅಂದ್ರೆ ನಾರ್ಮಲಿ ಹೀಗೆ ಬ್ಯಾಟ್ರಿ ಕೊಟ್ಟಿರ್ತಾರೆ. ಸೊ ಇದು ಬ್ಯಾಟ್ರಿ ಸಿಂಬಲು. ಶಾರ್ಟ್ ಆಗಿರೋದು ನೆಗೆಟಿವ್ ಮತ್ತು ಲಾಂಗ್ ಆಗಿರೋದು ಪಾಸಿಟಿವ್ ಇರುತ್ತೆ. ಸೊ ಇದು ಪಾಸಿಟಿವ್ ಟರ್ಮಿನಲ್, ಬ್ಯಾಟ್ರಿಗೆ ಎರಡು ಟರ್ಮಿನಲ್ ಇರ್ತಾನೆ. ಸೊ ಇದರಲ್ಲಿ ಪಾಸಿಟಿವ್ ಅನ್ನೋದು ಲಾಂಗ್ ಆಗಿರುತ್ತೆ, ಶಾರ್ಟ್ ಇರೋದು ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಸೊ ಇದು ಕರೆಂಟ್ ಫ್ಲೋ ಡೈರೆಕ್ಷನ್ ಇರುತ್ತೆ ಗೈಸ್. ಅಂದರೆ ಏರೋ ಮಾರ್ಕ್ ಈ ಕಡೆ ಇತ್ತಂದರೆ ಕರೆಂಟ್ ಕೆಳಗಡೆಯಿಂದ ಮೇಲ್ಗಡೆ ಹರಿಯುತ್ತೆ. ಸೊ ಅದೇ ಏರೋ ಮಾರ್ಕ್ ಈ ಕಡೆ ಇದ್ದರೆ ಕರೆಂಟ್ ಮೇಲ್ಗಡೆಯಿಂದ ಕೆಳಗಡೆ ಬರುತ್ತೆ ಅಂತ ಅರ್ಥ. ಓಕೆ, ಸೊ ಈ ಥರ ಇರುತ್ತೆ. ಆಲ್ ರೈಟ್, ಸೊ ನೆಕ್ಸ್ಟ್ ನೋಡೋಣ ನಾವು. ಇದರಲ್ಲಿ ಏನು ಕೇಳ್ತಿದ್ದಾರೆ, ಈ 16 ವೋಲ್ಟ್ನ ಪರಿಣಾಮವನ್ನು ಅಷ್ಟೇ ಕನ್ಸಿಡರ್ ಮಾಡಿದಾಗ, ಅಂದರೆ ಈ ಪರಿಣಾಮ 15 ಆಂಪಿಯರ್ ಇಲ್ಲ, 3 ಆಂಪಿಯರ್ ಇಲ್ಲ, 10 ವೋಲ್ಟ್ ಇಲ್ಲ. ಸೊ ಇದನ್ನು ಮೂರು ತೆಗೆದಾಕ್ದಾಗ ಈ 20 ಓಮಲ್ಲಿ VX ವೋಲ್ಟೇಜ್ ಇದೆಯಲ್ಲ, ಎಷ್ಟು ವೋಲ್ಟೇಜ್ ಡ್ರಾಪ್ ಇರುತ್ತೆ ಅಂತ. ಸೊ VX ಅಂದರೆ ಇದರಲ್ಲಿ ಡ್ರಾಪ್ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನಾವು ಜಸ್ಟ್ ನೋಡೋಣ. ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಇದಕ್ಕೆ ಸೊಲ್ಯೂಷನ್ನ ಹಾಕಿದ್ದೀನಿ. ಓಕೆ, ಸೊ ಸ್ವಲ್ಪ ವೇಟ್ ಮಾಡಿ. ಆಲ್ ರೈಟ್, ಸೊ ನೆಕ್ಸ್ಟ್ ಮೂವ್ ಆಗೋಣ ನಾವು ಇವಾಗ.
ಓಕೆ, ಸೊ ಇಲ್ಲಿ ಸರ್ಕ್ಯೂಟ್ ಕೂಡ ನಾನು ಮತ್ತೆ ಕಾಪಿ ಮಾಡಿದ್ದೀನಿ. ಹಿಯರ್ ವಿಲ್ ಬಿ ಕನ್ಸಿಡರಿಂಗ್ ದ ಎಫೆಕ್ಟ್ ಆಫ್ 16 ವೋಲ್ಟ್. ಅಂದರೆ 16 ವೋಲ್ಟ್ನ ನಾವು ಏನು 16 ವೋಲ್ಟ್ ಪರಿಣಾಮ ಆಗುತ್ತೆ ಅಷ್ಟೇ ನೋಡ್ತಿದ್ದೀವಿ. 10 ವೋಲ್ಟ್ ಎಲ್ಲ ಇದೆಲ್ಲ ಇಗ್ನೋರ್ ಮಾಡಬೇಕು. ಓಕೆ, ಸೊ ಶಾರ್ಟ್ ದ 10 ವೋಲ್ಟ್ ಅಂದರೆ ಇದನ್ನು ಶಾರ್ಟ್ ಮಾಡ್ತೀನಿ. ಓಕೆ, ಸೊ ಶಾರ್ಟ್ ಮಾಡಿದ್ದೀನಿ. ಆಲ್ಸೋ ಓಪನ್ ಸರ್ಕ್ಯೂಟ್ ದ ಕರೆಂಟ್ ಸೋರ್ಸಸ್. ಓಪನ್ ಸರ್ಕ್ಯೂಟ್ ದ ಕರೆಂಟ್ ಸೋರ್ಸಸ್ ಅಂದರೆ ಇಲ್ಲಿ ಯಾವುದೇ ಕನೆಕ್ಷನ್ ಉಳ್ಕೊಳ್ಳಲ್ಲ. ಸೊ ಇದು ಓಪನ್ ಸರ್ಕ್ಯೂಟ್ ಆಗುತ್ತೆ. ಆಮೇಲೆ ಇಲ್ಲಿ ಕೂಡ ಓಪನ್ ಸರ್ಕ್ಯೂಟ್ ಆಗುತ್ತೆ, ಅಂದರೆ ಸ್ವಿಚ್ನ ಬಿಡಿಸ್ಬಿಡ್ತೀವಿ. ಓಕೆ, ಸೊ ಈ ಥರ ಇರುತ್ತೆ. ಈ ಎರಡು ಸ್ವಿಚ್ಗಳ ಮಧ್ಯೆ ಇಲ್ಲೊಂದು ಸ್ವಿಚ್ ಇರ್ತಾನೆ. ಸೊ ಓಪನ್ ಸರ್ಕ್ಯೂಟ್ ಅಂದರೆ ಹೀಗಿರುತ್ತೆ, ಕ್ಲೋಸ್ ಅಂದರೆ ಹೀಗೆ ಟಚ್ ಮಾಡ್ತೀವಿ. ಸೊ ಓಪನ್ ಸರ್ಕ್ಯೂಟ್ ಮಾಡಿಬಿಡಿ, ಇದು ಓಪನ್ ಸರ್ಕ್ಯೂಟು, ಇದು ಓಪನ್ ಸರ್ಕ್ಯೂಟು. ವೋಲ್ಟೇಜ್ ಸೋರ್ಸ್ನ ಶಾರ್ಟ್ ಸರ್ಕ್ಯೂಟ್ ಮಾಡಿ. ಆವಾಗ ಇದರಲ್ಲಿ ಯಾವುದೇ ಕರೆಂಟ್ ಫ್ಲೋ ಆಗಲ್ಲ ಮತ್ತು ಕೆಳಗಡೆ ಯಾವುದೇ ಕರೆಂಟು ಬರಲ್ಲ. ಸೊ ಕರೆಂಟ್ ಹೇಗೆ ಬರುತ್ತೆ ಆವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒಂದು ನಿಮಿಷ, ನಾನು ಬೇರೆ ಕಲರಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಕರೆಂಟ್ ಈ ಥರ ಅಷ್ಟೇ ಫ್ಲೋ ಆಗ್ಬೋದು. ಸೊ ಇದು ಶಾರ್ಟ್ ಸರ್ಕ್ಯೂಟ್ ಇರುತ್ತೆ, ಈ ಥರ ಬರುತ್ತೆ, ಈ ಥರ ಬರುತ್ತೆ, ಬಂದು ಮತ್ತೆ ಈ ಕಡೆ ಇಲ್ಲಿ ಲೂಪ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದು ಫ್ಲೋ ಆಗೋದು 80 ಓಮ್ ರೆಸಿಸ್ಟರ್ಸಿಂದ ಮಾತ್ರ ಅಂದಾಗೆ. ಓಕೆ, ಸೊ ಅದರಿಂದ ಇದ್ರ ಅಕ್ರಾಸ್ ಅಂದರೆ 20 ಓಮ್ ಹತ್ರ ಎಷ್ಟು ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ವೋಲ್ಟೇಜ್ ಡಿವೈಡರ್ ರೂಲ್ ಅಂತ ಬರುತ್ತೆ. ಸೊ ಅದಕ್ಕೆ ಒಂದೇ ಒಂದು ಫಾರ್ಮುಲಾ ಇದೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. VX ಅಂದರೆ ಯಾವ ರೆಸಿಸ್ಟರಲ್ಲಿ ನೀವು ವೋಲ್ಟೇಜ್ ಡ್ರಾಪನ್ನು ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರೋ, ಸೊ ಮತ್ತೆ ನೆಕ್ಸ್ಟ್ ಇನ್ನೊಂದು ವೋಲ್ಟೇಜ್ ಇದೆ, ಒಂಥರ ಡಿವೈಡ್ ಆಗಿದೆ ನೋಡಿ, ಎರಡು ಬ್ರ್ಯಾಂಚ್ ಇದೆ, ಒಂದು ಇದು ಬ್ರ್ಯಾಂಚು ಮತ್ತು ಒಂದು ಈ ಕಡೆ ಬರುವಂಥ ಬ್ರ್ಯಾಂಚು. ಸೊ ಆವಾಗ ಸ್ವಲ್ಪ ವೇಟ್ ಮಾಡಿ, ನಾನು ಇರೇಸ್ ಮಾಡ್ತೀನಿ, ತುಂಬ ಕನ್ಫ್ಯೂಸ್ ಆಗುತ್ತೆ. ಓಕೆ, ಸೊ ಇದು ಒಂದು ಬ್ರ್ಯಾಂಚು, ಆಮೇಲೆ ಇದು ಇನ್ನೊಂದು ಬ್ರ್ಯಾಂಚು. ಸೊ ಇದೆರಡು ಇಲ್ಲಿ ಜಂಕ್ಷನಿಗೆ ಬಂದಿದೆ. ಸೊ ಅದು ಒಂಥರ ಹೀಗಿರುತ್ತೆ ಗೈಸ್. ಸೊ ಒಂದು ರೆಸಿಸ್ಟೆನ್ಸು, ಎರಡು ರೆಸಿಸ್ಟೆನ್ಸು, ಇದಕ್ಕೆ ಒಂದು ವೋಲ್ಟೇಜ್ ಸೋರ್ಸ್ ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಆವಾಗ ನಾವು ವೋಲ್ಟೇಜ್ ಡಿವೈಡರ್ ರೂಲ್ VX ಅನ್ನು ಅಪ್ಲೈ ಮಾಡ್ಬೋದು. ಸೊ VX ಹೇಗೆ ಅಪ್ಲೈ ಮಾಡಬೇಕು? ಫಸ್ಟ್ ನೀವು ವೋಲ್ಟೇಜನ್ನು ತೊಗೊಳ್ಳಿ. ಎಷ್ಟು ವೋಲ್ಟ್ ಇದೆ? 16 ವೋಲ್ಟ್ ಇದೆ. ಅದಕ್ಕೆ ಪ್ರೈಮರಿ ರೆಸಿಸ್ಟೆನ್ಸ್ ಎಷ್ಟಿದೆ ಅಂದರೆ ಯಾವ ರೆಸಿಸ್ಟೆನ್ಸ್ ಹತ್ರ ನಾವು ವೋಲ್ಟೇಜ್ ಡ್ರಾಪನ್ನು ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತೀವೋ ಅದನ್ನು ಪ್ರೈಮರಿ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಪ್ರೈಮರಿ ರೆಸಿಸ್ಟೆನ್ಸ್ ಇರೋದು 20. ಸೊ 16 × 20 ಮಾಡಿ, ಆಮೇಲೆ ಡಿವೈಡೆಡ್ ಬೈ, ಸೊ ಇಲ್ಲಿ ಡಿವೈಡೆಡ್ ಬೈ ಇದೆ. ಸೊ ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್ ಆ ಲೂಪಲ್ಲಿ ಎಷ್ಟು ಬರುತ್ತೆ ಅಂತ. ಸೊ ಟೋಟಲ್ ರೆಸಿಸ್ಟೆನ್ಸ್ ಯಾವ್ದು ಇರುತ್ತೆ? ಪ್ರೈಮರಿ ಪ್ಲಸ್ ಸೆಕೆಂಡರಿ ರೆಸಿಸ್ಟೆನ್ಸ್. ಸೊ ಪ್ರೈಮರಿ ರೆಸಿಸ್ಟೆನ್ಸ್ ಇರೋದು 20 ಓಮ್ ಇದೆ, ಸೆಕೆಂಡರಿ ರೆಸಿಸ್ಟೆನ್ಸ್ 80 ಓಮ್ ಇದೆ. ಸೊ 20 + 80 ಅಂತ ಬರ್ಕೊಂಡಿದ್ದೀನಿ. ಸೊ 16 × 20 ಡಿವೈಡ್ ಬೈ 20 + 80 ಅಂತ ನಾನು ಮಾಡಿದ್ರೆ 3.2 ಬರುತ್ತೆ. ಸೊ ಅದರಿಂದ ಇದಕ್ಕೆ ಸರಿಯಾದ ಉತ್ತರ 3.2 ಅಂತ ನಾವು ಮಾರ್ಕ್ ಮಾಡಬೇಕು. ಸೊ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಈಗ 10 ವೋಲ್ಟ್ ಕೇಳಿದ್ರೆ 10 ವೋಲ್ಟ್ ಅಕ್ರಾಸ್ ಅಂದರೆ 10 ವೋಲ್ಟ್ ಎಫೆಕ್ಟ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ, ಸೊ ಇದನ್ನು ಶಾರ್ಟ್ ಮಾಡ್ತೀರಾ, ಇದು ಓಪನ್ ಸರ್ಕ್ಯೂಟ್ ಆ್ಯಸ್ ಯೂಶುವಲ್, ಇದು ಓಪನ್ ಸರ್ಕ್ಯೂಟು. ಆವಾಗ ಕರೆಂಟ್ ಈ ಥರ ಫ್ಲೋ ಆಗುತ್ತೆ. ಯಾಕಂದರೆ ಕರೆಂಟ್ ಫ್ಲೋ ಆಗೋದು ಪಾಸಿಟಿವಿಂದ ನೆಗೆಟಿವ್ ಕಡೆಗೆ. ಸೊ ಇದು ಪಾಸಿಟಿವ್ ಇದೆ ಒಂದು ಟರ್ಮಿನಲು. ಸೊ ಪಾಸಿಟಿವಿಂದ ಸ್ಟಾರ್ಟ್ ಆಗಿ ನೆಗೆಟಿವ್ ಕಡೆ ಫ್ಲೋ ಆಗುತ್ತೆ. ಸೊ ಆವಾಗ ಪ್ರೈಮರಿ ರೆಸಿಸ್ಟೆನ್ಸ್ ಇದೇನೇ ಆಗೋದು. ಆಮೇಲೆ ವೋಲ್ಟೇಜ್ ಚೇಂಜ್ ಆಗುತ್ತೆ. 10 × 20 ಡಿವೈಡೆಡ್ ಬೈ 20 + 80 ಅಂತ ನಾವು ಅವಾಗ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಯಾವುದೇ ಪ್ರಶ್ನೆ ಕೇಳಿದ್ರು ನೀವು ಸರಿಯಾಗಿ ಉತ್ತರ ಮಾಡ್ಬೋದು. ಓಕೆ, ಸೊ 4ನೇ ಕ್ವಶನ್ ನೋಡಿ. ಸೂಪರ್ ಪೊಸಿಷನ್ ಥಿಯರಮ್ ಈಸ್ ವ್ಯಾಲಿಡ್ ಫಾರ್. ಸೊ ಬ್ಯೂಟಿಫುಲ್ ಕ್ವಶನ್ ನೋಡಿ. ಸೂಪರ್ ಪೊಸಿಷನ್ ಥಿಯರಮ್ ಯಾವುದಕ್ಕೆ ವ್ಯಾಲಿಡ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ಆಲ್ರೆಡಿ ನೀವು ಡೆಫಿನಿಷನನ್ನು ಕೇರ್ಫುಲ್ಲಾಗಿ ನೋಡಿದರೆ ಇದಕ್ಕೆ ಆಲ್ಮೋಸ್ಟ್ ಆನ್ಸರ್ ಗೆಸ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಸ್ಟೇಟ್ಮೆಂಟಲ್ಲೇ ನಾನು ಇದಕ್ಕೆ ಆನ್ಸರ್ ಹೇಳಿದ್ದೆ. ಓಕೆ, ಸೊ ಲೀನಿಯರ್ ಸಿಸ್ಟಮ್ಸಿಗೆ ಅಪ್ಲೈ ಆಗುತ್ತಾ, ನಾನ್ ಲೀನಿಯರ್ ಸಿಸ್ಟಮ್ಸಿಗೆ ಆಗುತ್ತಾ, ಬೋತ್ A ಆ್ಯಂಡ್ B ಮತ್ತು ಅಂದರೆ ಲೀನಿಯರ್ ಮತ್ತು ನಾನ್ ಲೀನಿಯರ್ ಎರಡೂಗಳಿಗೆ ಅಪ್ಲೈ ಆಗುತ್ತಾ ಅಥವಾ ಯಾವುದಕ್ಕೂ ಅಪ್ಲೈ ಆಗಲ್ಲ ಅಂತ ಕೇಳ್ತಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲೀನಿಯರ್ ಸಿಸ್ಟಮ್. ಸೊ ಏನಿದು ಲೀನಿಯರ್ ಸಿಸ್ಟಮ್ ಅಂದರೆ ತುಂಬ ಸಲ ಕೇಳ್ತಿದ್ದೀವಿ, ಹೌದಲ್ವಾ? ಸೊ ಲೀನಿಯರ್ ಸಿಸ್ಟಮ್ ಅನ್ನೋದು ಒಂದು ಸಿಸ್ಟಮ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದು ಸಿಸ್ಟಮು, ಒಂದು ಬಾಕ್ಸಲ್ಲಿ ಒಂದು ಸಿಸ್ಟಮ್ ಅಂತ ಅಂದ್ಕೊಳ್ಳಿ. ಸೊ ಇದಕ್ಕೆ ಏನು ಇನ್ಪುಟ್ ಕೊಡ್ತೀವೋ ಅದಕ್ಕೆ ತಕ್ಕಂಗೆ ತಕ್ಷಣ ಔಟ್ಪುಟ್ ಚೇಂಜ್ ಆದರೆ ಅದನ್ನು ಲೀನಿಯರ್ ಅಂತೀವಿ. ಸೊ ಏನು ಇನ್ಪುಟ್ ಕೊಡ್ತೀವೋ ಅದಕ್ಕೆ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಅಂದರೆ ಕನ್ವರ್ಷನಲ್ ಅಥವಾ ಇನ್ವರ್ಷನಲ್ ಪ್ರೊಪೋರ್ಷನಲಲ್ಲಿ ಔಟ್ಪುಟ್ ಚೇಂಜ್ ಆದರೆ ಅದಕ್ಕೆ ನಾನ್ ಲೀನಿಯರ್ ಅಂತೀವಿ. ಸೊ ಇನ್ಪುಟ್ ಚೇಂಜ್ ಆದ ತಕ್ಷಣ ಔಟ್ಪುಟ್ ಚೇಂಜ್ ಆಗೋಲ್ಲ, ಸ್ವಲ್ಪ ಟೈಮ್ ಆಗುತ್ತೆ ಅಥವಾ ಸ್ವಲ್ಪ ಬೇರೆ ಫಂಕ್ಷನ್ಸ್ ಆದಮೇಲೆ ಚೇಂಜ್ ಆಗುತ್ತೆ, ಅಂಥದನ್ನು ನಾನ್ ಲೀನಿಯರ್ ಅಂತ ಕರಿತೀವಿ. ಸೊ ಇದ್ರ ಮೇಲೆ ಡೀಟೇಲ್ ಡಿಸ್ಕಷನ್ ಸ್ವಲ್ಪ ಮುಂದಿನ ದಿನಗಳಲ್ಲಿ ಮಾಡೋಣ, ಮುಂದಿನ ಬರುವಂಥ ವೀಡಿಯೋಸಲ್ಲಿ. ಸೊ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಅದನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಜಸ್ಟ್ ಫಾರ್ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ಟೆಲಿಂಗ್ ದಿಸ್ ಒನ್ ರೈಟ್ ನೌ. ಓಕೆ, ಸೊ ಮೂವ್ ಟು ನೆಕ್ಸ್ಟ್ ಕ್ವಶನ್ ನಾವು. ಆಲ್ ರೈಟ್, ಸೊ 5th ಕ್ವಶನ್. ಸೂಪರ್ಪೊಸಿಷನ್ ಥಿಯರಮ್ ಡಸ್ ನಾಟ್ ವರ್ಕ್ ಫಾರ್. ಸೊ ಸೂಪರ್ಪೊಸಿಷನ್ ಥಿಯರಮ್ ಯಾವುದಕ್ಕೆ ವರ್ಕ್ ಆಗಲ್ಲ ಅಂತ ಕೇಳ್ತಿದ್ದಾರೆ. ಸೊ ಕರೆಂಟಿಗೆ ವರ್ಕ್ ಆಗುತ್ತಾ, ವೋಲ್ಟೇಜಿಗೆ ವರ್ಕ್ ಆಗಲ್ವಾ, ಪವರಿಗೆ ವರ್ಕ್ ಆಗಲ್ವಾ, ಅಥವಾ ವರ್ಕ್ ಫಾರ್ ಆಲ್ ದ ಅಬೋವ್, ಯಾವುದಕ್ಕೆ ವರ್ಕ್ ಆಗುತ್ತೆ ಅಂತ, ಯಾವುದಕ್ಕೆ ವರ್ಕ್ ಆಗಲ್ಲ, ಡಸ್ ನಾಟ್ ಅಂತ ಕೇಳ್ತಿದ್ದಾರೆ ಗೈಸ್. ಇದು ತಲೆಯಲ್ಲಿರಲಿ. ಓಕೆ, ಸೊ ಯಾವುದಕ್ಕೆ ವರ್ಕ್ ಆಗಲ್ಲ ಇದರಲ್ಲಿ? ಕರೆಂಟ್ ವೋಲ್ಟೇಜ್ ಅಂತೂ ವರ್ಕ್ ಆಗುತ್ತೆ ಅಂತ ಗೊತ್ತಿದೆ, ಯಾಕಂದರೆ ನಾವು ಪ್ರಾಬ್ಲಮಲ್ಲಿ
ಕರೆಂಟ್ ಮತ್ತು ವೋಲ್ಟೇಜ್ ಸೋರ್ಸಸನ್ನು ನೋಡಿದ್ದೀವಿ. ಬಟ್ ಯಾವತ್ತೂ ನಾವು ಪವರ್ ಸೋರ್ಸನ್ನು ನೋಡಿಲ್ಲ. ಓಕೆ, ಸೊ ಅದರಿಂದ ಇದು ಪವರ್ಗೆ ವರ್ಕ್ ಆಗಲ್ಲ ಅಂತ. ಸೊ ಪವರ್ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ superposition theorem will not be applicable for the sources which contains a source node as the power node. Okay, so we'll move to the next one. The superposition theorem requires as many circuits to be solved as there are. So superposition theorem na solve ಮಾಡಿದಾಗ ಎಷ್ಟು ಸರ್ಕ್ಯೂಟ್ಸ್ನ ನಾವು ಸಾಲ್ವ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಸೊ ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ಸೆಕೆಂಡ್ ಸ್ಲೈಡಲ್ಲಿ ತೋರಿಸಿದ್ದೆ. ಸೊ V1 ಮತ್ತು V2 ಅನ್ನೋ ಎರಡು ಸೋರ್ಸನ್ನು ತೊಗೊಂಡು ಫಸ್ಟ್ ವೋಲ್ಟೇಜ್ ಸೋರ್ಸ್ V1ನ ಎಫೆಕ್ಟ್ ಏನಿರುತ್ತೆ ಅಂತ ಕಂಡುಕೊಳ್ಳುವಾಗ V2ನ ಸಾಲ್ವ್ ಮಾಡ್ತೀವಿ. ಆವಾಗ ಒಂದು ಸರ್ಕ್ಯೂಟ್ ಸಾಲ್ವ್ ಮಾಡ್ತೀವಿ. ಎರಡನೇ ಸರ್ಕ್ಯೂಟ್ ಸಾಲ್ವ್ ಮಾಡ್ಬೇಕಂದ್ರೆ V2 ಎಫೆಕ್ಟ್ ನೋಡ್ಬೇಕಂದ್ರೆ V1ನ ಶಾರ್ಟ್ ಮಾಡಿ ಇಂಟರ್ನಲ್ ರೆಸಿಸ್ಟೆನ್ಸಿಂದ ನಾನು ರೀಪ್ಲೇಸ್ ಮಾಡ್ತಿದ್ದೆ. ಸೊ ಅಲ್ಲಿ ಎರಡನೇ ಸರ್ಕ್ಯೂಟ್ ಸಾಲ್ವ್ ಮಾಡ್ತೀವಿ. ಅಂದರೆ ಇದರ ಅರ್ಥ ಎಷ್ಟು ಸೋರ್ಸ್ ಇರುತ್ತಲ್ಲ ಅಷ್ಟು ನಾವು ಸರ್ಕ್ಯೂಟ್ಸ್ನ ಅಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ ಅಂತ. ಓಕೆ, ಸೊ ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಆಸ್ ಮೆನಿ ನಂಬರ್ ಆಫ್ ಸೋರ್ಸಸ್ ಆರ್ ದೇರ್, ದ್ಯಾಟ್ ಮೆನಿ ನಂಬರ್ ಆಫ್ circuits we need to solve in order to get the overall effect of all those sources ಅಂತ. ಸೊ 3 ವೋಲ್ಟೇಜ್ ಸೋರ್ಸ್ ಇದ್ದರೆ 3 ಇಂಡಿಪೆಂಡೆಂಟ್ ಸರ್ಕ್ಯೂಟ್ಸ್ನ ನಾವು ಸಾಲ್ವ್ ಮಾಡಬೇಕು. ಆಮೇಲೆ ಅವುಗಳ ಟೋಟಲ್ ರೆಸ್ಪಾನ್ಸ್ ಕಂಡ್ಕೋಬೇಕಂದ್ರೆ ಅವು ಎಲ್ಲವುಗಳ ರೆಸ್ಪಾನ್ಸನ್ನು ನಾವು ಆ್ಯಡಪ್ ಮಾಡಬೇಕು. ಆವಾಗ ಟೋಟಲ್ ರೆಸ್ಪಾನ್ಸ್ ನಮಗೆ ಸಿಗುತ್ತೆ. ಸೊ ಅದರಿಂದ ಎಷ್ಟು ಸೋರ್ಸ್ ಇರುತ್ತೋ, ಕರೆಂಟ್ ಸೋರ್ಸ್ ಇರಲಿ ಅಥವಾ ವೋಲ್ಟೇಜ್ ಸೋರ್ಸ್ ಇರಲಿ, ಅಷ್ಟು ನಂಬರ್ ಆಫ್ ಸರ್ಕ್ಯೂಟ್ಸನ್ನು ಸಾಲ್ವ್ ಮಾಡಿದಾಗ ಮಾತ್ರ ಟೋಟಲ್ ಅವುಗಳ ಎಫೆಕ್ಟ್ ನಮಗೆ ಅರ್ಥ ಆಗುತ್ತೆ. ಸೊ ದ್ಯಾಟ್ಸ್ ವೈ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್, ದ್ಯಾಟ್ ಈಸ್ ಸೋರ್ಸಸ್ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 7th ಒನ್. ಎಫೆಕ್ಟ್ ಆಫ್ ಮಲ್ಟಿಪಲ್ ಸೋರ್ಸಸ್ ಈಸ್ ಬೆಸ್ಟ್ ಎಕ್ಸ್ಪ್ಲೈನ್ಡ್ ವಿತ್ ದ ಹೆಲ್ಪ್ ಆಫ್ ವಿಚ್ ಥಿಯರಮ್ ಅಂತ ಕೇಳ್ತಿದ್ದಾರೆ. ಸೊ ಇವಾಗ ನಿಮಗೆ ಇದು ಈಸಿ ಅನಿಸುತ್ತೆ, ಯಾಕಂದರೆ ನಾವು ಡಿಸ್ಕಸ್ ಮಾಡ್ತಿರೋದೇ ಸೂಪರ್ ಪೊಸಿಷನ್ ಥಿಯರಮ್. ಅಫ್ಕೋರ್ಸ್ ಆನ್ಸರ್ ವಿಲ್ ಬಿ ದ ಸೂಪರ್ ಪೊಸಿಷನ್ ಥಿಯರಮ್. ಬಟ್ ಕೀಪ್ ಇನ್ ಮೈಂಡ್ ದ್ಯಾಟ್ whenever you are attending the question paper, that is actual question, there will be not having like a particular section. So questions may be arising from any topic like superposition theorem, Thevenin's theorem, then maximum power transfer theorem. So ನಿಮಗೆ ಈ ಮಲ್ಟಿಪಲ್ ಸೋರ್ಸಸ್ ಅಂತ ಈ ಪರ್ಟಿಕ್ಯುಲರ್ ಕೀವರ್ಡ್ನ ತಲೆಯಲ್ಲಿ ಇಟ್ಕೋಬೇಕು. ಸೊ ಇದು ತಲೆಯಲ್ಲಿ ಇದ್ದರೆ ಮಾತ್ರ ನಮಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ. ಅಥವಾ ನಾವು ಕಾನ್ಸೆಪ್ಟ್ನ ಆಲ್ಮೋಸ್ಟ್ ಇಷ್ಟು ವಿಡಿಯೋ ನೋಡಿದ ಮೇಲೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ. ಅಂದರೆ ಮಲ್ಟಿಪಲ್ ಸೋರ್ಸಸ್ ಅನ್ನೋದು ಬರೋದು ಸೂಪರ್ ಪೊಸಿಷನ್ ಥಿಯರಮಲ್ಲಿ ಮಾತ್ರ. ಯಾಕಂದರೆ ವೋಲ್ಟೇಜ್ V1 V2 ಅಂತ ನಾವು ನೋಡಿದ್ವಿ, ಕರೆಂಟ್ ಸೋರ್ಸ್ 15 ಆಂಪಿಯರ್ 10 ಆಂಪಿಯರ್ ಅಂತ ತುಂಬ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದೀವಿ. ಸೊ ನಾವು ಆ ಲೆವೆಲ್ಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ ಅಂದರೆ ಈ ಥರದ ಕ್ವಶನ್ಸ್ ಎಲ್ಲ ನಮಗೆ ಲೆಕ್ಕಕ್ಕಿರಬಾರ್ದು. ಓಕೆ, ಸೊ ಅದರಿಂದ ಈ ಥರದ ಕ್ವಶನ್ಸ್ನ ಸಿಲ್ಲಿ ಮಿಸ್ಟೇಕ್ ಮಾಡೋಕೆ ಹೋಗಬೇಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಸೂಪರ್ ಪೊಸಿಷನ್ ಥಿಯರಮ್ ಅಫ್ಕೋರ್ಸ್, ಆ್ಯಂಡ್ ದಟ್ ಈಸ್ ಆಪ್ಷನ್ ಬಿ. ಓಕೆ, so we move to the next one. So we'll see what is there in the next question, right? Okay, so this is the last question I think, and it is in superposition theorem the voltage sources will be replaced with there. So voltage sources na ಎದರಿಂದ replace ಮಾಡ್ತೀವಿ ಅಂತ ಕೇಳ್ತಾರೆ. So first and foremost question, foremost topic which we have discussed earlier will be that is asked here. Okay, so ನಾವು replace ಮಾಡೋದು internal resistance RS ಇಂದ, ಸೊ ಅಥವಾ RI ಇಂದ ಏನು ನಾವು ನೋಟಿಫಿಕೇಶನ್ ಮಾಡ್ತೀವೋ ಅದರಿಂದ. ಸೊ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ದಟ್ ಈಸ್ ವೆನೆವರ್ ವಿ ಆರ್ ಕನ್ಸಿಡರಿಂಗ್ ದ ಎಫೆಕ್ಟ್ ಆಫ್ ಒನ್ ವೋಲ್ಟೇಜ್ ಸೋರ್ಸ್, ದ ಪರ್ಟಿಕ್ಯುಲರ್ ಅದರ್ ವೋಲ್ಟೇಜ್ ಸೋರ್ಸ್ ವಿಲ್ ಬಿ replaced with the internal resistance, that is whatever it has internal resistance. ಅಂದರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ತುಂಬ ಕಮ್ಮಿ ಇರುವಂಥ ರೆಸಿಸ್ಟೆನ್ಸ್ ಅದು ಇರುತ್ತೆ. ಸೊ ಅದರಿಂದ ನಾವು ರೀಪ್ಲೇಸ್ ಮಾಡ್ತೀವಿ. ಓಕೆ, ಸೊ ದ್ಯಾಟ್ಸ್ ವೈ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ಇದು ಆಯಿತು ಗೈಸ್ ಸೂಪರ್ ಪೊಸಿಷನ್ ಥಿಯರಮ್ ಬಗ್ಗೆ ಎಕ್ಸ್ಪ್ಲನೇಷನ್ ಮತ್ತು ಪಾಸಿಬಲ್ ಕ್ವಶನ್. ಸೊ ಐ ಹೋಪ್ ನಿಮಗೆ ವಿಡಿಯೋ ಒಳ್ಳೆಯದನಿಸಿದೆ. ಸೊ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಮುಂಬರುವ ದಿನಗಳಲ್ಲಿ ತುಂಬ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತೀವಿ. So thanks for watching. See you in the next video. Namaskara.